5 ವರ್ಷನೂ ಉಳಿತಾರೆ. ಏನು ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಅವರು ಬದ್ಧವಾಗಿರ್ತಾರೆ. ಅದು ನಾನು ಹೇಳೋಕ್ಕಾಗಲ್ಲ, ಹೈಕಮಾಂಡ್ ತಾನೇ ಹೇಳೋದು. ನನ್ನ ಕೈಲಿ ಏನು ಹೇಳಿಸ್ಬೇಕಂತಿದ್ದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಮುಂದುವರಿತಾರೆ ಅಂತ ಹೇಳಿದ್ದೀನಿ ನಾನು. ಫೀಲ್ ಮಾಡಿದ್ರು ಹೈಕಮಾಂಡ್ ಮಾಡ್ತಾರೆ. ನಮಗೆಲ್ಲ ಧನ್ಯವಾದ, ಕ್ಷಮೆ ಇರಲಿ. ಯಾರು ಗವರ್ನರ್ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಬಿಲ್ ವಾಪಸ್ ಸರ್ಕಾರ ಬೆಳಗಾಂ ಸೆಷನ್ನಲ್ಲಿ ಅಧಿವೇಶನದಲ್ಲಿ ತೀರ್ಮಾನ ತೆಗೆದುಕೊಂಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕ್ ಅವರು, ಉಪನಾಯಕರಂಥ ಬೆಲ್ಲದವರು ಮತ್ತು ಜನತಾದಳದ ಮುಖಂಡರು ರೇವಣ್ಣವರು ಮತ್ತು ಎಲ್ಲರೂ ಕೂಡ ಮಾತಾಡಿ ಸಂಪೂರ್ಣವಾಗಿ ಬೆಂಬಲವನ್ನು ತೋರಿಸಿದರು. ಯುನಾನಿಮಸ್ ಆಗಿ ವಿಧಾನಸಭೆಯಲ್ಲಿ ಒಳ ಮೀಸಲಾತಿ ಬಿಲ್ ಪಾಸಾಗಿದೆ. ಅದೇ ರೀತಿ ವಿಧಾನ ಪರಿಷತ್ತಿನಲ್ಲಿ ಕೂಡ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಂಥ ಛಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್, ಸಿ.ಟಿ. ರವಿ, ಭೋಜೇಗೌಡರು ಮತ್ತು ಸಾಕಷ್ಟು ಜನ ದಳ ಮತ್ತು BJPಯವರು ಕೂಡ ಸಮ್ಮತಿ ತೋರಿಸಿರು. ಯುನಾನಿಮಸ್ ಆಗಿ ಬಿಲ್ ಪಾಸಾಗಿದೆ. ಅಂದಮೇಲೆ ಕೆಲವು ಪ್ರಮೋಷನ್ ಬಗ್ಗೆ ಕೆಲವು ವಿಷಯಗಳನ್ನು ಅವರು ಸಜೆಷನ್ ಮಾಡಿದರು. ಪ್ರಮೋಷನ್ ಬಗ್ಗೆ ಏನು ಮಾಡ್ತೀರಿ ಅಂತ ಕಾನೂನುಬದ್ಧವಾಗಿ ಪ್ರಮೋಷನ್ ಕೊಡುವಂಥದ್ದು ಬಂದಾಗ ನಾವು ಕೊಡ್ತೀವಿ. ಈಗ ಈ ಬಿಲ್ಲನ್ನು ಪಾಸ್ ಮಾಡಿ ಇದು ಆಗ್ತಾದ ಮೇಲೆ ಪ್ರಮೋಷನ್ ವಿಷಯ ನೆಕ್ಸ್ಟ್ ತಗೊಳ್ತೀವಿ ಅನ್ನೋ ಮಾತು ಕೂಡ ನಾವು ಸಭೆಯಲ್ಲಿ ಹೇಳಿದ್ದೀವಿ. ಈ ಮಧ್ಯದಲ್ಲಿ ಇನ್ನೂ ಕಾರಣ ಗೊತ್ತಿಲ್ಲ, ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಗೌರವಾನ್ವಿತ ರಾಜ್ಯಪಾಲರು ಬಿಲ್ಲನ್ನು ವಾಪಸ್ ಹಾಕಿರೋ ವಿಷಯದಲ್ಲಿ ನಮಗೆ ಇನ್ನೂ ಮಾಹಿತಿ ಇಲ್ಲ. ಮೀಡಿಯಾದಲ್ಲಿ ನೋಡಿದ್ದೀವಿ. ನಾಳೆ ಆ ಬಿಲ್ಲನ್ನು ನೋಡಿ ಅದಕ್ಕೆ ಉತ್ತರವನ್ನು ಕೊಡೋ ಕೆಲಸ ಮಾಡ್ತೀವಿ. ನಾಗಮೋಹನ್ ದಾಸ್ ಅವರ ಕಮಿಟಿ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಮಾಡೋವಾಗ ಯಾವ ಕಮ್ಯುನಿಟಿಗೂ ತೊಂದರೆ ಆಗದಂಥ ರೀತಿಯಲ್ಲಿ ಮಾಡಿದ್ದೇವೆ. ಅಲೆಮಾರಿ ಜನ ಏನಿದ್ದಾರೆ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ನಾಗಮೋಹನ್ ದಾಸ್ ಅವರು ಹೇಳಿದರು. ಅವ್ರಿಗೂ ಕೂಡ ಅವರು ಪ್ರವರ್ಗ ಸಿನಲ್ಲಿ ಸೇರಿದ್ರೂ ಕೂಡ ಅಲ್ಲಿ ಅವರಿಗೆ ಅವಕಾಶ ಆಗುತ್ತದ ಟೆಕ್ನಿಕಲ್ಲಾಗಿ ಮಾಡ್ತೀವಿ. ಅವ್ರಿಗೂ ಕೂಡ ತೊಂದರೆ ಆಗಲ್ಲ. ಇಷ್ಟಾದರೂ ಕೂಡ ನಮಗೆ ಮಾಹಿತಿ ಪೇಪರಲ್ಲಿ ತಮ್ಮ ಮಾಧ್ಯಮದಿಂದ ನೋಡಿದ್ದು ಅಲೆಮಾರಿಯವರು ಅರ್ಜಿ ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನು ಪರಿಶೀಲನೆ ಮಾಡಿ ನೀವು ಕಳಿಸಿ ಅಂತೇನೋ ವಾಪಸ್ ಹಾಕಿದೆ ಅನ್ನೋದು ಮಾಧ್ಯಮದಲ್ಲಿ ಕಂಡಿವಿ. ಸರ್ಕಾರಕ್ಕೆ ಏನು ಬರೆದಿದ್ದಾರೆ ಇನ್ನೂ ಮಾಹಿತಿ ಇಲ್ಲ. ಒಂದು ವೇಳೆ ಮಾಹಿತಿ ಸಿಕ್ಕಿದ ಮೇಲೆ ಅದಕ್ಕೆ ಸರಿಯಾಗಿ ರಿಪ್ಲೈಯನ್ನು ಕೊಡ್ತೀವಿ. ಒಟ್ಟಾರೆ ಇದು ಅವಿರೋಧವಾಗಿ ಬಿಲ್ ಪಾಸಾಗಿದೆ. ಎಲ್ಲ ಪಕ್ಷದವರು ಇದಕ್ಕೆ ಬೆಂಬಲ ಮಾಡಿದ್ದಾರೆ. ಸಮಾಜದಲ್ಲಿ ಶೋಷಿತ ವರ್ಗಗಳೆಲ್ಲರಿಗೂ ಸಮವಾಗಿ ಹಂಚಿಕೊಳ್ಬೇಕು ಅನ್ನೋದು ಏನು ಬಸವಣ್ಣವ್ರ ಚಿಂತನೆ. ಬಸವಣ್ಣವ್ರ ಚಿಂತನೆ ಸಮಬಾಳು, ಸಮವಾಗಿ ಬದುಕಬೇಕು, ಸಮಾಜದಲ್ಲಿ ಬದಲಾವಣೆ ಬೇಕು, ಸಮಾನತೆಯನ್ನು ಕಾಣಬೇಕು ಅಂತ. ಆ ಚಿಂತನೆಯಲ್ಲಿ ಸಿದ್ದರಾಮಯ್ಯನವರು, ನಾವು ಡಿ.ಕೆ. ಶಿವಕುಮಾರ್ ಒಂದು ಒಳ್ಳೆಯ ತೀರ್ಮಾನ ಮಾಡಿದ್ವಿ. ಏನು ಕ್ಲಾರಿಫಿಕೇಷನ್ ರಾಜ್ಯಪಾಲರು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡೋಣ. ಬಿಲ್ಲಂತೂ ಎರಡೂ ಸದನದಲ್ಲಿ ಪಾಸಾಗಿದೆ. ಬಹುತೇಕ ರಾಜ್ಯಪಾಲರು ಕೂಡ ಒಪ್ಕೊಳ್ತಾರೆ. ಏನು ಕ್ಲಾರಿಫಿಕೇಷನ್ ಇದೆ ಅದನ್ನು ಪೂರ್ತಿ ಮಾಡೋಣ. ಥ್ಯಾಂಕ್ ಯು. BJPಯವರು ಹೇಳಿದಕ್ಕಲ್ಲ ನಾನು ಹೆಂಗೆಪ್ಪ ಉತ್ತರ ಕೊಡಲಿ? ಅಲ್ಲ, ರಾಜಕೀಯವಾಗಿ ಅವರು ನಿಮ್ಮ ಶಾಸಕರು ಹೇಳ್ತಿದ್ದಾರೆ, ಅವ್ರನ್ನೇ ಕೇಳಬೇಕು. ನನಗಿರೋ ಮಾಹಿತಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ಬದಲಾವಣೆ ಆಗೋ ಚಿಂತನೆ ಇಲ್ಲ. ನಂಬರ್ 1. ನಂಬರ್ 2, ನಮಗೊಂದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಇದರಲ್ಲಿ ಇವರು ಮುಖ್ಯಮಂತ್ರಿ ಆಗ್ತಾರೆ, ಇವರು ಮುಖ್ಯಮಂತ್ರಿ ಇಳಿತಾರೆ, ಇವೇನೂ ಇಲ್ಲ. ಆಸ್ ಆನ್ ಟುಡೇ ನಾನು 30 ವರ್ಷ ಪಾರ್ಲಿಮೆಂಟ್ ಕೆಲಸ ಮಾಡಿರೋನು. ಹೈಕಮಾಂಡ್ ಒಂದು ಕಟ್ಟುನಿಟ್ಟಿನ ಹೇಳಿದ್ದಾರೆ. ನೀವು ಮಾಧ್ಯಮಕ್ಕೆ ಹೋಗಿ ಇದರ ಬಗ್ಗೆ ಹೇಳೋದು ಬಿಡಿ, ನಮಗೆ ಬಿಡಿ, ನಾವು ತೀರ್ಮಾನ ಮಾಡ್ತೀವಿ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ನಾನು ನಿಮಗೆ ಇಷ್ಟೇ ಹೇಳ್ತೀನಿ, ಇದರ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಸಿದ್ದರಾಮಯ್ಯನವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ದೇವರಾಜ ಅರಸವನ್ನು ಮೀರಿ ಇವತ್ತು ರಾಜಕೀಯ ಮಾಡಿದ ದೇವರಾಜ ಅರಸವರು ಸಮಾನತೆಯನ್ನು ಕಾಣಬೇಕು, ಸಮವಾಗಿ ಎಲ್ಲ ವರ್ಗಕ್ಕೂ ಕೊಡಬೇಕಂತ ಅವರು ಒಂದು
ಪಾಯ ಹಾಕಿದ್ರು, ಇವರು ಮನೆ ಕಟ್ಟಿದ್ರು. ಸಮಾಜದಲ್ಲಿ ಸಕ್ಕರೆ ಉಪ್ಪು ಸರ್ ಒಂದು ಇಂಟರ್ನಲ್ ಖರೀದಿ ಮಾಡೋದು ಟೆಂಡರ್ ಮಾಡಿದಂಥ ಕಾಲದಲ್ಲಿ ಪ್ರಯಾರಿಟಿ ಕರ್ನಾಟಕ ರಾಜ್ಯದಲ್ಲಿ ಇರೋ ತಗೊಬೇಕನ್ನೋ ಮಾತನ್ನು ಹೇಳಿದ್ರು. ಕರ್ನಾಟಕ ರಾಜ್ಯದ ಉತ್ಪಾದನೆ, ಆದರೆ ಟೆಂಡರ್ನಲ್ಲಿ ಏನಿರ್ತದೆ ಅವರಿಗೆ ಎಲ್ಲಿ ಅನುಕೂಲವಾಗಿ ಸಿಗ್ತದೆ, ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ನಾವು, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಆದರೆ ಅವ್ರೇನು ಯೋಚನೆ ಮಾಡ್ತಾರೆ ವ್ಯಾಪಾರಸ್ಥರು, ಟೆಂಡರ್ನಲ್ಲಿ ನಾವು ಕಾನೂನು ಪ್ರಕಾರ ಇಲ್ಲೇ ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ, ಊರಲ್ಲಾಗಿ ಹೇಳ್ಬೋದು ನಮ್ಮ ರಾಜ್ಯದ ತಗೊಳ್ರಿ, ನಮ್ಗೆ ಅನುಕೂಲ ಆಗ್ತದೆ ನಮ್ಮ ರೈತರಿಗೆ ಅಂತ. ಇದನ್ನು ನಮ್ಮ ಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಮ ಗಮನದಲ್ಲಿ. ಹೌದು, ಶರಣಪ್ರಕಾಶ್ ಪಾಟೀಲು ಕ್ಯಾಬಿನೆಟಲ್ಲಿ ಕೂಡ ಮಾತಾಡಿದ್ದಾರೆ. ನಾವು ಅದರ ಕಡೆ ಗಮನ ಕೊಡ್ತಾ ಇದ್ದೀವಿ. ಈಗೆಲ್ಲ ಸರಿ ಹೋಗ್ತದಪ್ಪ. ಅಕ್ಕಿ ಜಾಸ್ತಿ ಓಡಾಡ್ತಿತ್ತು, ಆಗ ಮಧ್ಯವರ್ತಿಗಳು ಜಾಸ್ತಿ ಇದ್ರು, ಅದು ಕಟ್ಟಾಗ್ತದೆ. ಈಗ ಕಾಳಸಂತೆ ಬಂದ, ಒಬ್ಬೊಬ್ಬರು ಮಾತಾಡ್ರಿ. ಕಾಳಸಂತೆ ಇನ್ನು ಬಂದಾಗ್ತದೆ, ಬೇಳೆ ಎಣ್ಣೆ ಬರ್ತದೆ, ಸುಖವಾಗಿ ಮನೆಗೆ ಸೇರ್ತದೆ, ಆರೋಗ್ಯವಾಗಿ ಕುಟುಂಬ ಆರೋಗ್ಯವಾದಂಥ ಪೌಷ್ಟಿಕ ಆಹಾರವನ್ನು ತಗೊಳ್ತಾರೆ. ದಯವಿಟ್ಟು ಕ್ಷಮೆ ಇರಲಿ. ಅದೆಲ್ಲ ಡೀಟೇಲ್ ಇನ್ನೊಂದು ಸಾರಿ ಬೇಕಾದ್ರೆ ಹೇಳ್ತೀನಿ. ಈಗ ಟೈಮ್ ಇಲ್ಲ, ಕ್ಷಮೆ ಇರಲಿ. ತೊಗರಿ ಕೊಡೋ ತೀರ್ಮಾನ ಮಾಡಿದ್ದೀವಿ. ಟ್ಯಾನಿಗೆ ಅಟ್ಯಾಚ್ ಮಾಡಿ ನೀವು ಚೆಕ್ ಮಾಡ್ಕೊಂಡ್ರಲ್ಲ, ರಿಂದ 75% BPL ಕಾರ್ಡ್ ಇದೆ. ಅಂದರೆ ಈ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಮಹಾರಾಷ್ಟ್ರ ಒಂದನೇದು ಟ್ಯಾಕ್ಸ್ ಪೇಯಿಂಗ್ ಮಾಡೋದು, ಎರಡನೇದು ಕರ್ನಾಟಕ. ಇಷ್ಟು ಆರ್ಥಿಕವಾಗಿ ಸದೃಢವಾಗಿರುವಂಥ ಈ ರಾಜ್ಯದಲ್ಲಿ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳಕ್ಕಿಂತ ಕಾರ್ಡ್ ಜಾಸ್ತಿ. ನಮಗೆ ಆಶ್ಚರ್ಯ ಏನಾಗ್ತಾ ಇದೆ ಅಂದರೆ, ಅರೆ ಇಷ್ಟು ಪರ್ಸೆಂಟೇಜ್ ನಾವು BPL ಕೊಟ್ಟರು ಇನ್ನೂ ಅರ್ಜಿ ಹಾಕೋರಿದ್ದಾರೆ ಅಂದರೆ ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಈ 3 ವರ್ಷದಿಂದ ನೀವು ಕಾರ್ಡ್ ಕೊಡಲಿಲ್ಲ ಅನ್ನೋದು ನೆಪ ಇದೆ. ಆ ಕಾರ್ಡಲ್ಲಿ ಏನಾಗಿರ್ತದೆ ಅಂದರೆ, ತಾಯಿ ತಂದೆ ಇರ್ತಾರೆ, ಮಗನಿಗೆ ಮದುವೆ ಆಗ್ತದೆ, ಅವರು ಬೇರೆ ಹೋಗಿರ್ತಾರೆ. ಆವಾಗ ಏನಾಗ್ತದೆ, ಅವ್ರ ಕಾರ್ಡ್ಗೆ ಅರ್ಜಿ ಹಾಕ್ತಾರೆ, ಸೊಸೆ ಕಾರ್ಡ್ಗೆ ಅರ್ಜಿ ಹಾಕ್ತಾರೆ. ಆದರೆ ನಾವು ಕೊಡ್ತಾ ಇರೋದ್ರಲ್ಲಿ ಚೇಂಜ್ ಆಗಿಲ್ಲ. 4 ಜನ ಒಂದು ಕುಟುಂಬ ಅಂತ ಇಟ್ಕೊಳ್ಳಿ, ಇಬ್ಬರು ತಾಯಿ ತಂದೆ ಇಲ್ಲಿ ಉಳ್ಕೊತಾರೆ, ಇನ್ನೊಬ್ರು ಆಚೆ ಹೋಗ್ಬಿಟ್ಟು ಅರ್ಜಿ ಹಾಕ್ಕೊಳ್ತಾರೆ. ಅವ್ರಿಗೂ ಹೋಗ್ತಾ ಇದೆ ಅಕ್ಕಿ, ಆದರೆ ಅವ್ರಿಗೆ ಕಾರ್ಡ್ ಹೆಂಗೆ ಕೊಡಬೇಕು ಅದು ಪ್ರಶ್ನೆ ಆಗಿದೆ. ಅವ್ರ ಮನೆ ಬೇರೆ ವಾಸ ಇರಬೇಕು, ಅವರು ತಹಸೀಲ್ದಾರ್ಗೆ ಅರ್ಜಿ ಹಾಕಬೇಕು, ಅವರು ತಹಸೀಲ್ದಾರ್ಗೆ ಅಫಿಡವಿಟ್ ಹಾಕಬೇಕು. ನಾವು ನಮ್ಮ ತಾಯಿ ತಂದೆ ಜೊತೆಯಲ್ಲೆಲ್ಲ ಬೇರೆ ವಾಸ ಮಾಡ್ತಾ ಇದ್ದೀವಿ ಅಂದರೆ ಅವರು ಇನ್ಕಮ್ ಟ್ಯಾಕ್ಸು ಅವರು ಕೊಟ್ಟಿರೋ ಆಧಾರದ ಮೇಲೆ ನಾವು ಗೈಡ್ಲೈನ್ಸ್ ಮಾಡಿದ್ವಿ. 5 ಗೈಡ್ಲೈನ್ಸ್ ಇದೆ. ಆ 5 ಗೈಡ್ಲೈನ್ಸ್ನಲ್ಲಿ ಏನಾಗಿದೆ, ಯಾರು ರೆಗ್ಯುಲರ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅವ್ರಿಗೆ ನಾವು ತೀರ್ಮಾನ ಮಾಡಬೇಕು. ಯಾರು ಸರ್ಕಾರಿ ನೌಕರಿ ಇದ್ದಾರೆ ಅವರಿಗೆ ಒಬ್ಬ ಕುಟುಂಬದಲ್ಲಿ 7.5 ಎಕರೆ ಜಮೀನಿದ್ದರೆ ಅವ್ರಿಗೆ ಅವಕಾಶ ಇಲ್ಲ. ಸ್ವಂತ ಕಾರು, ಟ್ಯಾಕ್ಸಿ ಓಡಿಸೋದಲ್ಲ, ಟ್ರ್ಯಾಕ್ಟ್ರು ಅಲ್ಲ, ವ್ಯಾನು ಅಲ್ಲ, ಅವೆಲ್ಲ ಜೀವನೋಪಯೋಗಕ್ಕಾಗಿ ಬಾಡಿಗೆ ಜಾಸ್ತಿ ಅವಿಲ್ಲ. ಸ್ವಂತ ಕಾರಿರೋ ಶಕ್ತಿ ಇದ್ದಾರೆ ಅಂದರೆ ಅವ್ರಿಗೆ ಅವಕಾಶ ಇಲ್ಲ. ಈ ರೀತಿ ನೌಕರಿ ಇದ್ದಾರೆ ಮನೆಯಲ್ಲಿ ಅವ್ರಿಗೆ ಅವಕಾಶ ಇರಲ್ಲ. ಯಾಕಂದರೆ 1,20,000 ಮೇಲೆ ಬಿಟ್ಟು ಉಳಿದವ್ರಿಗೆಲ್ಲ ನಾವು ಕೊಡ್ತೀವಿ. ಇನ್ನೊಂದು ಪರಿಷ್ಕರಣೆ ಶುರು ಮಾಡಿದ್ವಿ. ಮನೆ ಕಟ್ಟೋದಕ್ಕೆ ಇನ್ಕಮ್ ಟ್ಯಾಕ್ಸ್ ತೋರಿಸಿದ್ರು, ಬೇರೆ ಬೇರೆ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ತೋರಿಸೋರನ್ನ ಎನ್ಕ್ವೈರಿ ಮಾಡ್ತಾಯಿದ್ವಿ. ಒಂದು ವೇಳೆ ಅವರು BPLನಲ್ಲೇ ಬಂದು ಲೋನ್ ತಗೊಳ್ಳೋಕ್ಕಾಗಿ ನೀವು ಇನ್ಕಮ್ ಟ್ಯಾಕ್ಸ್ ತೋರಿಸಿದರೆ ಅದು ಪರಿಶೀಲನೆ ಮಾಡಿ ಮತ್ತೆ ಅವ್ರಿಗೆ ಕೊಡಬೇಕು ಅನ್ನೋದನ್ನು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಆ ಕೆಲಸವನ್ನು ಮಾಡ್ತೀವಿ. ರಿಯಲ್ ಇನ್ಕಮ್ ಟ್ಯಾಕ್ಸ್ ರೆಗ್ಯುಲರ್ ಪೇಮೆಂಟ್ ಮಾಡಿರ್ತಾರಲ್ಲ ಇನ್ಕಮ್, ಅವ್ರಿಗೆ ಮಾತ್ರ ಇದನ್ನು ವಹಿಸ್ತಾರೆ. ಜಮೀನು 7.5 ಎಕರೆ ಇರೋರಿಗೆ ವಹಿಸ್ತಾರೆ. ಸರ್ಕಾರಿ ಕೆಲಸದಲ್ಲಿರೋರಿಗೆ ಆ ಕುಟುಂಬದಲ್ಲಿ ಕೊಡೋಕ್ಕಾಗಲ್ಲ. ಸ್ವಂತ ಕಾರ್ ಇಟ್ಕೊಂಡಿದ್ರೆ ಇಲ್ಲ, ಇಂಥವಿದೆ. ಈಗ 3 ವರ್ಷದಿಂದ ಬಂದಿಲ್ಲ.
ಹೊಸ ಏನೋ ಕಾರ್ಡ್ಗಳು 45 ಲಕ್ಷ ಕಾರ್ಡ್ಗಳು ನೋಡಪ್ಪ, ಅರ್ಥ ಅಲ್ಲ, ಮಾಡ್ಕೊಳ್ಳಿ. ಹೊಸ 45 ಲಕ್ಷ ಕಾರ್ಡ್ಗಳೇನೋ ರಿಜೆಕ್ಟ್ ಆಗಿವೆ ಅಂತ ಹೇಳ್ತಾರೆ. ಇಲ್ಲ, ಯಾವಾಗ ರಿಜೆಕ್ಟ್ ಮಾಡೋಕ್ಕೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಮಾಡಿದ್ರು 5 ಸಕ್ಕರೆ ಉಪ್ಪು. ಸರ್ ಒಂದು ಇಂಟರ್ನಲ್ ಕೇಂದ್ರ ಸರ್ಕಾರ 7.5 ಲಕ್ಷ ಕಾರ್ಡನ್ನು ಐಡೆಂಟಿಫೈ ಮಾಡಿದೆ. ಅವರು BPL ಅಲ್ಲ ಅಂತ ಹೇಳಿದ್ದಾರೆ. ಅವರೇ ಸರ್ವೆ ಮಾಡಿರೋ ಪ್ರಕಾರ ಅವ್ರಿಗೇನು ಇನ್ನೂ ನಿಲ್ಲಿಸಿಲ್ಲ. ನಾವು ಸರ್ಕಾರಕ್ಕೆ ಅದನ್ನು ನಾವು ಕೂಡ ಸ್ಕ್ರೂಟ್ನಿ ಮಾಡಿ ಅವ್ರು ಏನು ಕೊಟ್ಟಿದ್ದಾರೆ 7.5 ಲಕ್ಷ ಇವರು BPL ಅಲ್ಲ ಅಂತ ಹೇಳಿದರೆ ಅದನ್ನು ನಾವು ಕೂಡ ಸ್ವಲ್ಪ ಸ್ಕ್ರೂಟ್ನಿ ಮಾಡಿ ಅದನ್ನು ಪರೀಕ್ಷೆ ಮಾಡಿ ಆಮೇಲಿನಿಂದ ತೀರ್ಮಾನ ತಗೊಳ್ತೀವಿ. ಈ ಸಿಂಪಲ್ ಒಂದು ಎಕ್ಸಾಂಪಲ್ ನಿಮ್ಗೆ KG ಇರ್ತದೆ, ಅದರಲ್ಲಿ ಜೋಳ ಮತ್ತು ಅಕ್ಕಿ ಇರ್ತದೆ, ದಕ್ಷಿಣದಲ್ಲಿ ರಾಗಿ ಮತ್ತು ಅಕ್ಕಿ ಇರ್ತದೆ. ಇದು ನೇರವಾಗಿ ಕಾಮನ್ ಆಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ 5 ಕೆಜಿ ಅಕ್ಕಿ ಬದಲು ಇದನ್ನು ಅದಲ್ಲ, ಜೋಳ ಮತ್ತು ಅಕ್ಕಿ 5 kg ಏನಿದೆ ಅದು ಮೊದಲಿನಿಂದ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು. ಬರೀ ಅವ್ರಿಗೆ ಸೇರಿಕೊಡಿರ್ತಾರೆ, ಕೊಡೋದನ್ನು ಕೊಡ್ತೀವಿ. ನಾವು ಕೊಡ್ತಾ ಇದ್ದೀವಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದು 5 kg ಕೊಡ್ತೀವಿ. ಹೆಚ್ಚು ದಿನ ಒಂದೆರಡು ದಿನ DBT ಮಾಡಿದ್ದೀವಿ. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಅವ್ರ ಹತ್ರ ಹೆಚ್ಚಾಗಿ ಸ್ಟಾಕ್ ಇತ್ತು. ಮೊದಲು ಕೇಳಿದಾಗ ಕೊಡಲಿಲ್ಲ, ನಿಮಗೆಲ್ಲ ಗೊತ್ತಿದೆ. ಆವಾಗ ಹಣ ಅವರ ಅಕೌಂಟಿಗೆ ಹಾಕಿಬಿಟ್ಟು ಈಗ ಇಷ್ಟು ದಿನ ಈಗೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಂಥ ಅಕ್ಕಿ ನಾವೇ ಕೊಂಡುಕೊಂಡು ಕರ್ನಾಟಕ ರಾಜ್ಯ 5 kg ಕೊಡ್ತಾಯಿದ್ವಿ. ಇತ್ತೀಚೆಗೆ ಅಕ್ಕಿ ಸದುಪಯೋಗ ಆಗ್ತಾ ಇಲ್ಲ ಅಂತ ಭಾವನೆ ಆದಮೇಲೆ ಇವಾಗ ಅದನ್ನು ನಾವು ಬೇಳೆ ಎಣ್ಣೆ ಕೊಡೋದು ತೀರ್ಮಾನ. ಕಳೆದ 3 ವರ್ಷದಿಂದ ಯಾವುದೇ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಎಕ್ಸೆಪ್ಟ್ ಮಾಡ್ತಿಲ್ಲ. ಹೊಸಬ್ರು ಯಾವುದೋ ರೇಷನ್ ಕಾರ್ಡ್ ತೊಗೋಬೇಕಂದ್ರೆ ಒದ್ದಾಡ್ತಾ ಇದ್ದಾರೆ. ಆರೋಗ್ಯಕ್ಕೆ ವಿಷಯಕ್ಕೆ ಬಂದಾಗ ನಾವು ಓಪನ್ ಮಾಡಿದಾಗ ಸುಮಾರು 2.5 ಲಕ್ಷದಿಂದ 3 ಲಕ್ಷ ಕಾರ್ಡ್ ಬಂದಿದೆ. ಅದನ್ನು ಪ್ರಕ್ರಿಯೆ ಶುರು ಮಾಡಿದ್ವಿ. ಎಷ್ಟು ಕಾರ್ಡು ಅದರಲ್ಲೇನಿ ಹೆಲ್ತ್ಗೆ ಸಂಬಂಧಪಟ್ಟಿದ್ದೆಲ್ಲ ಓಪನ್ ಮಾಡಿದಾಗ, ಲಾಗಿನ್ ಓಪನ್ ಆದಾಗ ಬೇರೆಯವರೆಲ್ಲ ಹಾಕಿದ್ದಾರೆ. ಆ 3 ಲಕ್ಷ ಕಾರ್ಡ್ ವಿತರಣೆ ಮಾಡಿದ ತಕ್ಷಣ ನಾನು ಅಸೆಂಬ್ಲಿಯಲ್ಲಿ ಕೂಡ ಹೇಳಿದ್ದೀನಿ, ಇದು ಪರಿಷ್ಕರಣೆ ಆದಮೇಲೆ ಓಪನ್ ಮಾಡಿ. ಯಾವಾಗ ಆಗ್ಬೋದು ಅಂತ 3 ವರ್ಷದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಆಗ್ಬೋದು? ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಆಗ್ಬೋದು. ಎಷ್ಟು ಪೆಂಡಿಂಗ್ ಅವ ಸರ್? ಪೆಂಡಿಂಗ್ ಗೊತ್ತಾಗಲ್ಲ, ಅರ್ಜಿ ಹಾಕಿದ್ರೆ ತಾನೆ. ಈಗ ಪೆಂಡಿಂಗ್ ನಮ್ಮ ಹತ್ರ ಇರೋ 3 ಲಕ್ಷ ಇದೆ. 3 ಲಕ್ಷ ಪರಿಷ್ಕರಣೆ ಮಾಡ್ತಾ ಇದ್ವಿ. ಈ ತಿಂಗಳು ಜನವರಿ ಎಂಡೊಳಗಡೆ ಅದು BPL ಎಷ್ಟು ಬರ್ತದೆ, APL ಎಷ್ಟು ಬರ್ತದೆ ಅಂತ ಸ್ಕ್ರೂಟ್ನಿ ಮಾಡ್ತಾರೆ. BPL ಅವ್ರಿಗೆ ಕೊಡ್ತಾರೆ, APL ಅಕೌಂಟ್ಗೆ ಹಾಕ್ತಾರೆ. ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಂತೆ ಉಪಯೋಗ ಮಾಡ್ಕೋಬೇಕು. ಇದರದ್ದು ಪ್ರೋಸೆಸ್ ಎಲ್ಲ ಮುಗಿತಾ ಇದೆ. ಇನ್ನೊಂದು 15-20 ದಿನದಲ್ಲಿ ಕಾಂಟ್ರಾಕ್ಟ್ರು ಫೈಸಲಾಗ್ತದೆ. ಓಪನ್ ಟೆಂಡರಲ್ಲಿ ಮಾಡ್ತೀವಿ, ಪೂರ್ತಿ ಹೇಳ್ತೀವಿ. ಓಪನ್ ಟೆಂಡರ್ನಲ್ಲಿ ಮಾಡ್ತೀವಿ. NCDX ಅಂತ ಒಂದು ಸಂಸ್ಥೆ ಮುಖಾಂತರ ಮಾಡ್ತಾರೆ. ಯಾರು ಸೆಲೆಕ್ಟ್ ಆಗ್ತಾರೆ ಅದನ್ನೆಲ್ಲ ಅವರು ಕ್ವಾಲಿಟಿ ಇನ್ನೊಂದು ಮತ್ತೊಂದೆಲ್ಲ ಅದಕ್ಕೊಂದು ಸಂಸ್ಥೆ ಇದೆ, ಒಂದು ಸಮಿತಿ ಅದನ್ನೆಲ್ಲ ಮಾಡ್ತಾರೆ. ಅದನ್ನು ಸದುಪಯೋಗ ಮಾಡ್ಕೋಬೇಕಂತ ಸಾರ್ವಜನಿಕರಲ್ಲಿ ನನ್ನದೊಂದು ಮನವಿ ಇದೆ. ಇದು ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಇದೊಂದು ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಎಷ್ಟು ಕೆಜಿ ಅಕ್ಕಿ ಕಡಿಮೆ ಮಾಡಿ ಜನವರಿ ಅಥವಾ ಫೆಬ್ರವರಿ ಒಳಗಡೆ 4,50,00,000 ಜನಕ್ಕೆ 1,26,00,000 ಕಾರ್ಡ್ಗೆ ಕರ್ನಾಟಕ ರಾಜ್ಯದಲ್ಲಿರುವ 6.5-7 ಕೋಟಿಯಲ್ಲಿ ಸುಮಾರು 65ರಿಂದ 70% ಕಾರ್ಡ್ಗೆ ಜನರಿಗೆ ನಾವು ಇವತ್ತು ಈ ಇಂದಿರಾ ಕಿಟ್ ಅಂತ ಕೊಡ್ತಾಯಿದ್ವಿ. ಅದರಲ್ಲಿ ತೊಗರಿಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಇರ್ತದೆ. ಮನೆಗೆ ಪೌಷ್ಟಿಕ ಆಹಾರ ಸೇರ್ತದೆ. ಅದರಿಂದ ಮಕ್ಕಳಿಗೆ ಒಳ್ಳೆಯದಾಗ್ತದೆ, ತಾಯಂದ್ರಿಗೆ ಒಳ್ಳೆಯದಾಗ್ತದೆ. ಅಕ್ಕಿ ಹೆಚ್ಚಾಯಿತು, ಸ್ವಲ್ಪ ಕಾಳಸಂತಿಗೆ ಹೋಗೋದು ಗಮನದಲ್ಲಿ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಪೌಷ್ಟಿಕ ಆಹಾರವಾದರೂ ಕೊಟ್ಟರೆ ಪ್ರಯೋಜನ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ನಿರ್ಣಯ ಆಗಿದೆ. ಬಹುತೇಕ ಜನವರಿಯಲ್ಲಿ ಎಷ್ಟಾಗ್ಬೋದು, ಫೆಬ್ರವರಿಯಲ್ಲಿ ಇಂದಿರಾ ಕಿಟ್ಟನ್ನು ಕೊಡ್ತೀವಿ. ಸುಮಾರು 1,26,00,000 ಕಾರ್ಡ್ ಅಂದರೆ 4,50,00,000 ಜನಕ್ಕೆ
ಈ ಒಂದು ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ವಿತರಣೆ ಮಾಡ್ತೀವಿ. ಇದೊಂದು ಮಹತ್ತರವಾದ ತೀರ್ಮಾನ. ಬಹುತೇಕ ಭಾರತ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೆಲವು ಕಡೆ ಸಕ್ಕರೆ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಆದರೆ ಒಟ್ಟಾರೆ ಪೌಷ್ಟಿಕ ಆಹಾರಗಳನ್ನು ಸೇರಿಸಿ ಇಂದಿರಾ ಕಿಟ್ನ ಹೆಸರಿನಲ್ಲಿ ನೀವು ಹೇಳಿ. ಅನ್ನಭಾಗ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 10 kg ಅಕ್ಕಿ ಕೊಡ್ತೀವಿ ಅಂತ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ. 10 kg ಅಕ್ಕಿ